ತುಮಕೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಮುಖಂಡರಿಂದ ಚುನಾವಣೆಗೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಶತಕೋಟಿ ಭಾರತೀಯರ ಸಾಮಾಜಿಕ ಆರ್ಥಿಕ ವಿಸ್ತೃತಿಯನ್ನು ಕೊನೆಗೊಳಿಸಿದೆ. 2ನೇ ಮತ್ತು 3ನೇ ಕ್ರಮಾಂಕದ ಪ್ರಯೋಜನಗಳೊಂದಿಗೆ ಕಲ್ಯಾಣ ಕಾರ್ಯಕ್ರಮಗಳ ಒಂದು ಶ್ರೇಣಿಯನ್ನು ಪ್ರಾರಂಭಿಸಿದೆ. ಚುನಾವಣೆಯ ಸುತ್ತಲಿನ ಹಲವಾರು ರಾಜ್ಯ ಸರ್ಕಾರಗಳ ರೆಸಾರ್ಟ್ ಬದಲಿಗೆ ಈ ಸರ್ಕಾರವು ಮನೆಗಳಿಗೆ ದೀರ್ಘಾವಧಿಯ ಆರ್ಥಿಕ ಪ್ರಯೋಜನಗಳೊಂದಿಗೆ ಕಲ್ಯಾಣ ಕಾರ್ಯಕ್ರಮಗಳ ಮಾರ್ಗವನ್ನು ಆರಿಸಿಕೊಂಡಿದೆ. ರಾಜ್ಯದ ಮೇಲಿನ ಅವರ ದೀರ್ಘಕಾಲದ ಅವಲಂಬನೆಯಿಂದ ಅವರನ್ನು ಕಳಚಿದೆ ಮತ್ತು ಅವರನ್ನು ಆತ್ಮನಿರ್ಭರರನ್ನಾಗಿ ಮಾಡಿದೆ. ದೇಶದ ಭದ್ರತೆಗಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಒಬಿಸಿ ಮೋರ್ಚಾ ಓಂಕಾರ್, ಅನಿಲ್, ಜಗದೀಶ್, ಸದಾನಂದ ಸೇರಿದಂತೆ ಬಿಜೆಪಿ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಒಂದೇ ಒಂದು ಮನೆ ಇಲ್ಲ ಭಾರತದಲ್ಲಿ. ಕೇಂದ್ರ ಸರ್ಕಾರದ ಫಲಾನುಭವಿ ನಾವಲ್ಲ ಅಂತಕ್ಕಂತಹ ಒಂದೇ ಒಂದು ಮನೆ ಇಲ್ಲ. ಕೇಂದ್ರ